ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಯಾಕಪ್ಪ ಹಿಂಗ್ ಆಡ್ತಿದ್ದಾಳೆ ಅಂತೆಲ್ಲ ಅನ್ಕೊಳ್ಬೇಡಿ. ಸೊ ತುಂಬಾ ಮಳೆ ಆಗಿರೋದ್ರಿಂದ ಮನೆ ಒಳಗಡೆ ಕೂತು ಕೂತು ಬೋರ್ ಆಗಿದೆ. ಸೊ ಹಾಗಾಗಿ ಈಗ ಆಡ್ತಾ ಇದ್ದೀನಿ. ನಾನು ನಿಮ್ಮ ಅನಿಷ್ಕಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ನೋಡ್ತಾ ಇರೋರು ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾನಲ್ಲಿಯೂ ಸಹ ಫಾಲೋ ಮಾಡ್ಬೋದು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೆ. ಯಾವ್ದಾದ್ರು ಹೊಸದಾಗಿ ಏನ್ ಪರ್ಚೇಸ್ ಮಾಡೋಣ, ಏನ್ ಶಾಪಿಂಗ್ ಮಾಡೋಣ ಅಂತ ನೋಡೋದೇ ಕೆಲಸ ಆಗಿರುತ್ತೆ. ಯೂಶಲಿ ಹೆಣ್ಮಕ್ಳಿಗೆ ಅದಕ್ಕೆ ಕಾಮನ್ ಬಿಡಿ. ಅದೇ ತರ ನಾವು ಸಹ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಆರ್ಡರ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮದೇ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಿಮ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಮ್ ಸೈಡ್ ಅಂತೂ ಭರ್ಜರಿ ಮಳೆ ಬರ್ತಾನೆ ಇದೆ, ನಿಮ್ ಸೈಡು ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ಎಲ್ಲ ಸೇಫ್ ಇದ್ದೀರಾ ಅಂತ ಅನ್ಕೊಳ್ತೀನಿ. ಆದಷ್ಟು ಹೊರಗಡೆ, ಸೀರಿಯಸ್ ನೋಟ್, ಆದಷ್ಟು ಹೊರಗಡೆ ಟ್ರಿಪ್ ಹೋಗಬೇಡಿ. ಬಿಕಾಸ್ ಲ್ಯಾಂಡ್ ಸ್ಲೈಡ್ ಆಗ್ತಿದೆ, ಫ್ಲಡ್ಸ್ ಆಗ್ತಿದೆ. ಯಾಕೆ ಬೇಕು ರಿಸ್ಕು ಅಲ್ವಾ? No, God, please, no, no! ಸೊ ತಡ ಮಾಡ್ದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ಶಾಪಿಂಗ್ ಮಾಡಿದ್ದು ಯಾವ್ದ್ರಲ್ಲಿ ಅಂತಂದ್ರೆ ಜಿಯೋ. ಯಾರಿಗೂ ಹೇಳ್ಬೇಡಿ ಆಯ್ತಾ? ಜಿಯೋನಲ್ಲಿ ಅದ್ರಲ್ಲಿ ಏನಿದೆ ಹೇಳಿ, ಬಿಕಾಸ್ ನಾನು ಇದ್ರಲ್ಲಿ ತಗೊಂಡಿದ್ದಮ್ಮ ಅಂತ ಎಲ್ಲ ಹೇಳ್ತಾ ಇರ್ಬೇಕು. ಅದ್ರಲ್ಲಿ ಏನಿಲ್ಲ. ರಾಜಾಜಿ ಅಂಡ್ ನಾನು ಯೂಶಲಿ ಕ್ಲಾತ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು ಕಡಿಮೆ ಆನ್ಲೈನ್ ನಲ್ಲಿ ನಾನು ತಗೊಳ್ಳೋದು. ಬಿಕಾಸ್ ನನಗೆ ಅದು ಟಚ್ ಮಾಡಿ ಫೀಲ್ ಮಾಡಿ ತಗೋಬೇಕು, ಅದೇನು ಅಂತ ಗೊತ್ತಿಲ್ಲ, ಮೊದಲಿಂದನೂ ಅಭ್ಯಾಸ. ಬೇರೆ ಏನ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದನ್ನ ಯೂಶಲಿ ಆನ್ಲೈನ್ ನಲ್ಲೇ ತಗೊಳ್ತೀನಿ. ಬಟ್ ಕ್ಲಾತ್ ಅಂತ ಬಂದಾಗ ನಾನು ಯೂಶಲಿ ಏನು ಆಫ್ಲೈನ್ ಶಾಪಿಂಗೇ ಮಾಡೋದು, ಆನ್ಲೈನ್ ನಲ್ಲಿ ಅಷ್ಟು ಮಾಡೋದಿಲ್ಲ. ಬಟ್ ಏನು ನಾನು ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡಿದಾಗ್ಲೆಲ್ಲ, ಅದರಲ್ಲೂ ಕ್ಲಾತ್ ಅಂತ ಬಂದಾಗ್ಲೆಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ, ಕ್ಲಾತ್ ಅಂತ ಬಂದಾಗ್ಲೆಲ್ಲ ನನಗೆ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸೇ ಆಗಿದೆ. ಯಾಕೆ ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಹೇಳಲ್ವಾ? ನಾವು ಅದೇ ತರನೇ ತಲೆನಲ್ಲಿ ಇಟ್ಕೊಂಡ್ಬಿಟ್ಟು ನಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಗಳನ್ನ ಆರ್ಡರ್ ಮಾಡಿದೆ. ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬಟ್ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಒಂದಷ್ಟು ತಲೆನೋವುಗಳು ಖಂಡಿತ ಇದ್ದೇ ಇರುತ್ತೆ. ಅದು ಬರೋ ತನಕ ಒಂಥರ ಕ್ಯೂರಿಯಾಸಿಟಿ, ಹೆಂಗಿರುತ್ತೆ, ಏನು ರಿಟರ್ನ್ ಕೊಡ್ಬೇಕಾಗತ್ತಾ ಏನು ಅಂತ ಎಲ್ಲ. ಸೊ ಅದೇ ತರ ನನಗೂ ತುಂಬಾನೇ ಇತ್ತು. ಬಟ್ ಹೇಗ್ ಅನ್ನಿಸ್ತು, ಏನ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಜಾಕೆಟ್. ಇದು ಹೋಪ್ ನಿಮಗೆ ಗೊತ್ತಾಗ್ತದೆ ಅಂತ ಅನ್ಕೊಳ್ತೀನಿ. ಹಿಂಗ್ ನೋಡಿದ್ರೆ ಗೊತ್ತಾಗಲ್ಲ. ಸೊ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ಹಾಕ್ತೀನಿ, ನೀವು ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಈ ಜಾಕೆಟ್ದು ಏನಪ್ಪಾ ಅಂತಂದ್ರೆ ತುಂಬಾ ಬೆಚ್ಚಗಾಗುತ್ತೆ, ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಲ್ಸೋ ಗುಡ್ ಅಂಡ್ ರೇಟಿಂಗ್ ಸಹ ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ಆ ಒಂದು ಧೈರ್ಯದ ಮೇಲೆ ನಾನು ಇದನ್ನ ಆರ್ಡರ್ ಮಾಡಿದೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೇಮ್ ಹ್ಯಾಸ್ ಇಟ್ ಈಸ್, ಪಿಕ್ಚರ್ ನಲ್ಲಿ ಏನಿದೆ ಅದೇ ತರಾನೇ ಇದೆ. ಬಟ್ ನೀವು ಆರ್ಡರ್ ಮಾಡ್ಬೇಕಾದ್ರೆ ಸೈಜ್ ನ ಕ್ಲೀನ್ ಆಗಿ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಎರಡೆರಡು ಸಲ ಎಕ್ಸ್ಚೇಂಜ್ ಮಾಡೋದಿರೋದಿಲ್ಲ. ನಾನು ಸ್ಮಾಲ್ ಸೈಜ್ ಮಾಡೋದ್ಬಿಟ್ಟು ಮಿಸ್ ಆಗಿ ಮೀಡಿಯಂ ಮಾಡ್ಬಿಟ್ಟಿದ್ದೆ. ಹಾಗಾಗಿ ಮತ್ತೆ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಕೊಟ್ಟೆ. ಬಟ್ ಹಾಗಿದ್ದ ಒಂದ್ 4 ಡೇಸ್ಗೆನೆ ನನಗೆ ಎಕ್ಸ್ಚೇಂಜ್ ಮಾಡಿ ಕೊಟ್ರು. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನೀವು ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ನಿಮಗೆ ಅನ್ಸಿದ್ರೆ ಅದ್ರದ್ದು ಟ್ಯಾಗ್ ಏನಿರುತ್ತೆ ಮತ್ತೆ ಇನ್ವಾಯ್ಸ್ ಏನಿರುತ್ತೆ ಅದನ್ನ ಹಾಳು ಮಾಡಬೇಡಿ. ಬಿಕಾಸ್ ಅದೇನಾದ್ರೂ ನೀವು ರಿಮೂವ್ ಮಾಡಿದ್ರಿ ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ, ಬೇಸಿಕ್ ನಾಲೆಡ್ಜ್ ಇದು. ನಾನು ಅಷ್ಟೇ ಏನು ಕ್ಲೀನ್ ಆಗಿ ಹಾಗೇನೆ ಇಟ್ಟಿದ್ದೆ. ನೋಡ್ದೆ ನನ್ಗೆ ಇದು ತುಂಬಾನೇ ಸೈಜ್ ಓವರ್ ಸೈಜ್ ಅನ್ಸ್ಬಿಡ್ತು. ಸೊ ಹಾಗಾಗಿ ಇದನ್ನ ರಿಟರ್ನ್ ಮಾಡ್ಬಿಟ್ಟು ಸ್ಮಾಲ್ ಸೈಜ್ ನಲ್ಲಿ ತಗೊಂಡೆ. ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಬಾಡಿಕಾನ್ ಡ್ರೆಸ್. ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಓಕೆನಾ? ನಾನು ಆಲ್ರೆಡಿ ಫಸ್ಟೇನೆ ಎಲ್ಲದನ್ನು ಅಷ್ಟೇ, ಯಾವುದೇ ಒಂದು ಪ್ರಾಡಕ್ಟ್ ಬಂದ್ರೂ ಫಸ್ಟೇ ಓಪನ್ ಮಾಡಿ ನೋಡ್ತೀನಿ. ಅದು ನನಗೆ ಲೈಕ್ ಆಗಬೇಕು. ಅಂಡ್ ಕೆಲವೊಂದೊಂದು ಎಕ್ಸ್ಚೇಂಜ್ ಮಾಡೋ ಅಂತ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ನಾನು ಫಸ್ಟೇನೆ ಎಲ್ಲ ಓಪನ್ ಮಾಡಿದ್ದೀನಿ.
ಓಪನ್ ಮಾಡಿಬಿಟ್ಟೆ ನಾನು ಫಸ್ಟ್ ನೋಡಿ ಆಮೇಲೆ ನಿಮಗೆ ತೋರಿಸ್ತಾ ಇರೋದು. ಸೊ ಹೀಗಿದೆ ಬಾಡಿಕಾನ್ ಡ್ರೆಸ್ ಇದು. ಈ ಡ್ರೆಸ್ ನಲ್ಲಿ ಹಿಂದೆ ಸ್ಲಿಟ್ ಇದೆ, ಸ್ವಲ್ಪ ಲೈಟ್ ಸ್ಲಿಟ್ ಇದೆ. ನನಗೆ ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎಲ್ಲ ತುಂಬಾ ಚೆನ್ನಾಗಿದೆ. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ನಲ್ಲಿ ನಾನು ನಿಮಗೆ ಹಾಕಿರ್ತೀನಿ. ಅಂಡ್ ಈ ಒಂದು ಏನು ಡ್ರೆಸ್ ನಿಮಗೆ ಈಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬಿಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್. ಆಲ್ಮೋಸ್ಟ್ ನಾನೆಲ್ಲ ನಮ್ಮಮ್ಮ ನೋಡಿದ್ರೆ ಮೋಸ್ಟ್ಲಿ ಬೈತಾರೆ ಅನ್ಸುತ್ತೆ ಈ ವಿಡಿಯೋನಲ್ಲಿ. ಯೂಶಲಿ ಗೊತ್ತು, ಅವ್ರು ಯೂಶಲಿ ಯಾವಾಗ್ಲೂ ಬೈತಾರೆ, ಯಾವಾಗ್ಲೂ ಬ್ಲ್ಯಾಕೇ ತಗೊಳ್ತೀಯಾ ಅಂತ. ಅದೇನೋ ಗೊತ್ತಿಲ್ಲ, ಬ್ಲ್ಯಾಕ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಈ ಟಾಪ್ ಬೆಚ್ಚಗಾಗತ್ತೆ. ನನಗೆ ಪ್ರಾಡಕ್ಟ್ ವೈಸ್ ತುಂಬಾನೇ ಇಷ್ಟ ಆಯ್ತು. ಇದನ್ನು ಸಹ ನಾನು ಡಿಸ್ಪ್ಲೇ ನಲ್ಲಿ ಹಾಕ್ತೀನಿ ಅಂಡ್ ಆಲ್ಸೋ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಹಾಕಿರ್ತೀನಿ ಇದೆಲ್ಲದ್ರದ್ದು ಲಿಂಕ್. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ನಾನು ಈ ಟಾಪ್ ಆರ್ಡರ್ ಮಾಡಿದಾಗ ನನ್ಗೆ ಹೇಗಿದೆಯೋ ಏನೋ ಅಂತ ಅನ್ನಿಸ್ತು. ಬಟ್ ಈ ಒಂದು ಕ್ವಾಲಿಟಿ ಆಗಿರ್ಬೋದು, ಕಲರ್ ವೈಸ್ ಆಗಿರ್ಬೋದು ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ನನ್ನ ಸಿಸ್ಟರ್ಗೂ ಸಹ ತುಂಬಾ ಲೈಕ್ ಆಯ್ತು. ಆಕ್ಚುಲಿ ಕಾಪಿ ಕ್ಯಾಟ್ ಅವಳು. ಸೇಮ್ ಆಸ್ ಇಟ್ ಈಸ್ ನನಗೆ ಯಾವ್ದನ್ನ ತಗೊಳ್ತೀನಿ ಅದನ್ನ ಅವಳಿಗೆ ಇಷ್ಟ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಆ ತರದ ತಗೊಳ್ತಾಳೆ. ನನಗೆ ಒಂದೇ ತರದ ಹಾಕಕ್ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅವಳಿಗೆ ತುಂಬಾನೇ ಇಷ್ಟ. ಏನು ಟ್ವಿನ್ ಸಿಸ್ಟರ್ ಆಗಿರೋದ್ರಿಂದ ಅವಳಿಗೆ ಸಖತ್ ಇಷ್ಟ ಆಗುತ್ತೆ ಇಬ್ರು ಒಂದೇ ತರ ಡ್ರೆಸ್ ನ ವೇರ್ ಮಾಡ್ಬೇಕು ಅಂತ. ಬಟ್ ನನ್ ಸ್ವಲ್ಪ ಅಷ್ಟು ಇಷ್ಟ ಆಗೋದಿಲ್ಲ. ಇದು ಅವಳಿಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅವಳು ಸೇಮ್ ಆಸ್ ಇಟ್ ಈಸ್ ಇದೇ ತರದ ಟಾಪ್ ನ ತಗೊಂಡ್ಲು. ಅಂಡ್ ಟ್ವಿನ್ ಸಿಸ್ಟರ್ ಯಾರ್ಯಾರು ಇದೀರಾ, ಯಾರು ಟ್ವಿನ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಸಹ ಹಿಂಗೇನಾ ಒಂದೇ ತರ ಡ್ರೆಸ್ ಹಾಕ್ತೀರಾ ಅಥವಾ ಒಬ್ರು ಟೇಸ್ಟ್ ಒಂಥರ ಇನ್ನೊಬ್ರು ಟೇಸ್ಟ್ ಒಂಥರ ಇರತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ನಿಮ್ ಫೇವ್ರೆಟ್ ಕಲರ್ ಯಾವ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬಿಕಾಸ್ ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ಶೂಸ್ ನ ಆರ್ಡರ್ ಮಾಡಿದ್ದೆ. ಐ ಜಸ್ಟ್ ಲವ್ ದಿಸ್ ಶೂಸ್. ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಒಂದು ಕಲರ್ ಆಗಿರ್ಬೋದು ಎಲ್ಲ ತುಂಬಾ ಇಷ್ಟ ಆಯ್ತು. ಇದರಲ್ಲಿ 2 ಕಲರ್ ಇತ್ತು. ಒಂದು ವೈಟ್ ಬಂದ್ಬಿಟ್ಟು ಇನ್ನೊಂದು ಈ ಕಲರ್ ಇತ್ತು. ನಾನು ಇದು ನನಗೆ ತುಂಬಾ ಲೈಕ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡೆ. ಅಂಡ್ ಇದ್ರ ಸೋಲ್ ಆಗಿರ್ಬೋದು ನನಗೆ ಸಖತ್ ಇಷ್ಟ ಆಯ್ತು. ಐ ಜಸ್ಟ್ ಲವ್ ದಿಸ್. ನನಗೆ ತುಂಬಾನೇ ಲೈಕ್ ಆಯ್ತು. ಒಂಥರ ಪ್ರಿಟಿ ಆಗಿ ಪ್ರಿನ್ಸಸ್ ಫೀಲ್. ನನಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಇದನ್ನ ತಗೊಂಡೆ. ನನ್ಗೆ ಯೂಶುವಲಿ ಆನ್ಲೈನ್ ಶಾಪಿಂಗು ಇಷ್ಟ ಆಗುತ್ತೆ ಅಂಡ್ ಆಲ್ಸೋ ಆಫ್ಲೈನ್ ಶಾಪಿಂಗು ಇಷ್ಟ ಆಗುತ್ತೆ. ಬಟ್ ಇತ್ತೀಚೆಗೆ ನನಗೆ ಆನ್ಲೈನ್ ಶಾಪಿಂಗ್ ಜಾಸ್ತಿ ಇಷ್ಟ ಆಗೋದು. ನಿಮಗೆ ಯಾವ ತರ ಶಾಪಿಂಗ್ ಇಷ್ಟ ಆಗುತ್ತೆ, ಆನ್ಲೈನ್ ಶಾಪಿಂಗ್ ಇಷ್ಟ ಆಗುತ್ತಾ ಅಥವಾ ಆಫ್ಲೈನ್ ಶಾಪಿಂಗ್ ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋ ಬಗ್ಗೆ ನಿಮಗೆ ಏನಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬಿಕಾಸ್ ನನಗೊಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಒಂದು ಯಾವ ಒಂದು ವಿಡಿಯೋ ಜೊತೆಗೆ ಬರೋಣ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಆದ್ರೆ ನನಗೊಂದು ಐಡಿಯಾ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ಕಂಟೆಂಟ್ ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗತ್ತೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನಾನು ಮತ್ತೆ ನನ್ನ ಸಿಸ್ಟರ್ ಸೇರಿ ಒಂದು ಕಂಟೆಂಟ್ ವಿಡಿಯೋನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾನು ನನ್ನ ಸಿಸ್ಟರ್ ಟ್ವಿನ್ಸ್ ಆಗಿರೋದ್ರಿಂದ ನಮ್ಮಿಬ್ರು ಥಿಂಕಿಂಗ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಸಿಮಿಲರ್ ಇದೆಯಾ ಅಥವಾ ನನ್ನ ಆಲೋಚನೆನೂ ಅವಳು ಆಲೋಚನೆಗೂ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಟ್ವಿನ್ಸ್ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡ್ಬೇಕು ಅಂತ ಇದೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮೊಟ್ಟಿಗೆ ಆ ಒಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಂಡ್ ಯಾರೆಲ್ಲ ನೀವು ಟ್ವಿನ್ಸ್ ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವ್ ಹೇಗಿರ್ತೀರಾ ಅಂಡ್ ನೀವು ಜಗಳನೆ ಮಾಡೋದಿಲ್ವಾ, ನಿಮ್ದು ಅವ್ರದ್ದು ಬೇರೆ ಬೇರೆ ಟೇಸ್ಟ್ ಇರುತ್ತಾ, ಯಾವ ತರ ಇರ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಾಗೇನೆ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ಬೇಕು ಅಂತ ಹೇಳ್ಬಿಟ್ಟು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಕೀಪ್ ವೇಟಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ನಮ್ಮ ಇಬ್ಬರ ನಡುವೆ ಹೇಗೆಲ್ಲ ಇರುತ್ತೆ, ನಾವು ಹೇಗೆಲ್ಲ ಥಿಂಕ್ ಮಾಡ್ತೀವಿ, ನಮ್ಮಿಬ್ಬರ ಮದ್ವೆ ಎಲ್ಲಿಂದ ಎಲ್ಲಿಗೋದ್ರೂ ಮದ್ವೆ ಟಾಪಿಕ್ ಬರುತ್ತೆ. ಅಲ್ಲ ನಮ್ಮಿಬ್ರು ಮಧ್ಯ ಮದ್ವೆ ಅಲ್ಲ, ಮದ್ವೆ ಬಗ್ಗೆನೂ ಇದ್ದೇ ಇರುತ್ತೆ ಯೋಚನೆಗಳು. ಓಕೆ, ನಮಗೆಲ್ಲ ಗೊತ್ತಾಗೋಯ್ತು. ಅದು ನಾನು ಯೂಶುವಲಿ ಆನ್ಲೈನ್ ಅಲ್ಲಿ ಏನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೇ.